ಸಖತ್ತಾಗಿ ತೆಗ್ದಿದ್ದೀನಿ. ಒಳ್ಳೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಫೀಲ್ ಕೊಡ್ತಾ ಇದೆ ನನಗೆ. ನಥಿಂಗ್ ವ್ಲಾಗ್. ಓಕೆ, ಕೇಳಿಸ್ತಿದೆ ಅನಿಸುತ್ತೆ. ಪಬ್ಲಿಕಲ್ಲಿ ಶೂಟ್ ಮಾಡೋಕ್ಕೆ ಮೀಟರ್ ಆಫ್ ಆಗುತ್ತೆ. ನಮಸ್ತೆ. ಸೊ ಪಬ್ಲಿಕಲ್ಲಿ ಶೂಟ್ ಮಾಡಿದ್ದೀನಿ ಮುಂಚೆನೂ, ಬಟ್ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಮೀಟರ್ ಆಫ್ ಆಗುತ್ತೆ. ಸೊ ಪಬ್ಲಿಕಲ್ಲಿ ಯಾವತ್ತೂ ಮಾತಾಡಿಲ್ಲ ನಾನು ಜಾಸ್ತಿ. ಏನಕ್ಕಂದರೆ ತುಂಬ ಆಕ್ವರ್ಡ್. ಇವತ್ತು ಬೇರೆ ಲೈಕ್ ನಾನು ಪ್ರಾಪರ್ ಕ್ಯಾಮ್ರಾ ಸೆಟಪ್ ಬಿಟ್ಕೊಂಡು ಕೂತಿದ್ದೀನಿ. ಈ ಸೆಟಪ್ ಎಷ್ಟು ದೊಡ್ಡದಿದೆ. ಕ್ಯಾಮ್ರಾ ಪ್ಲಸ್ ಹೊಸ ಲೆನ್ಸ್ ತೊಗೊಂಡಿದ್ನಲ್ಲ, ಸಿಗ್ಮಾದು 18-50 mm, ಅದನ್ನು ಟ್ರೈ ಮಾಡ್ತಿದ್ದೀನಿ. ND ಫಿಲ್ಟರ್ ಹಾಕಿದ್ದೀನಿ. ಸೊ ಹೊರಗಡೆ ಶೂಟ್ ಮಾಡ್ತಿರೋದಕ್ಕೆ ಇದು ಹ್ಯೂಜ್ ಕ್ಯಾಮ್ರಾ ಸೆಟಪ್ ತೊಗೊಂಡು ಓಡಾಡೋದೇ ಹೆವಿ ಕಷ್ಟ ಆಗುತ್ತೆ ಹೊರಗಡೆ. ಸೊ ಅದಕ್ಕೆ ಆಸ್ಮೋ ಪಾಕೆಟ್ 4 ಅಂತ ಒಂದು ರಿಲೀಸ್ ಆಗೋ ಥರ ಇದೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ಇನ್ ಕೇಸ್ ಅದು ಇನ್ನೊಂದು 2 monthsಲ್ಲಿ ರಿಲೀಸ್ ಆಗಲಿಲ್ಲ ಅಂತಂದರೆ ಪಾಕೆಟ್ 3ನೇ ತೊಗೋತೀನಿ ಅಷ್ಟೇ. ವೆಯ್ಟ್ ಮಾಡಿ ವೇಸ್ಟ್ ಅನ್ಸುತ್ತೆ ನನಗೆ. ಪಾಕೆಟ್ 3 ಚೆನ್ನಾಗಿದೆ, ಚಿಕ್ಕ ಸೆಟಪ್ಪು, ಇಷ್ಟು ಒಂಥರ ಕಡ್ಡಿ ಥರ ಬರುತ್ತೆ ಇಷ್ಟುದ್ದ. ಹೊರಗಡೆ ವ್ಲಾಗಿಂಗಿಗೆ ಚೆನ್ನಾಗಿದೆ ಅದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಹೊರಗಡೆ ಮಾತಾಡೋದು ಕನ್ನಡದಲ್ಲಿ ಮಾತಾಡೋದಲ್ವಾ, ಸೊ ಜನಕ್ಕೆ ಅರ್ಥ ಆಗೋದಿಲ್ಲ. ಇನ್ ಕೇಸ್ ಏನಾರು ಕರ್ನಾಟಕದಲ್ಲಿ ಇದ್ದು ಈ ಥರ ಹೊರಗಡೆ ವ್ಲಾಗ್ ಶೂಟ್ ಮಾಡೋದು ಇದು ಆಗಿದ್ರೆ ಸ್ವಲ್ಪ ಆಕ್ವರ್ಡ್ ಅನ್ಸೋದು. ಬಟ್ ಇಲ್ಲಿ ಜನಕ್ಕೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗಲ್ವಲ್ಲ, ಸೊ ಇಟ್ಸ್ ಫೈನ್ ಅಷ್ಟೇ. ಪ್ಲಸ್ ಆಫೀಸ್ ಹತ್ರ ಇದ್ದೀನಿ, ರೈಲ್ವೆ ಸ್ಟೇಷನ್ ಇದು ತೋರಿಸಿದ್ದೀನಿ ನಾನು ಮುಂಚೆ ಈ ಏರಿಯಾ ನಿಮಗೆ. ಸೊ ರೈಲ್ವೆ ಸ್ಟೇಷನ್ ಹತ್ರ ಇರೋದು ಇದು, ಪಾರ್ಕ್ ಟೈಪು. ಈ ವಾಕ್ ಇದೆ, ಫುಲ್ ಚೆನ್ನಾಗಿದೆ, ತುಂಬ ಪೀಸ್ಫುಲಿ. ಈ ಸೀದಾ ವಾಕು ನಮ್ಮ ಮನೆಯವ್ರಿಗೂ ಹೋಗುತ್ತೆ ಆಯಿತಾ. ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಆಫೀಸ್ಗೆ ಬೈಕ್ ಟು ವರ್ಕ್ ಅಂತ ಒಂದು ಸ್ಕೀಮ್ ಇದೆ. ಸೊ ಬೇಸಿಕಲಿ ಟ್ಯಾಕ್ಸ್ ರಿಲೀಫ್ ಕೈಂಡ್ ಆಫ್ ಸ್ಕೀಮ್ ಅದು. ಅಂದರೆ ನೀವು ಬೈಕನ್ನು ತೊಗೋಬೋದು ಆ್ಯಂಡ್ ಆ ಅಮೌಂಟ್ ಡಿಡಕ್ಟ್ ಆದಮೇಲೆ ನೀವು ಮಿಕ್ಕಿದ ಸ್ಯಾಲ್ರಿಗೆ ಟ್ಯಾಕ್ಸ್ ಕಟ್ತೀರ ಆ ಥರ. ಸೊ ಎಷ್ಟೊಂದು ಜನ ತೊಗೊಂಡು ಮನೆಯಿಂದ ಸೀದಾ, ಇದು ಒಂದೇ ಒಂದು ಪಾತ್ ಅಲ್ವಾ, ಲೈಕ್ ಮನೆಯಿಂದ ಸೀದಾ ಬೈಕಲ್ಲೇ ಬರ್ತಾರೆ. ಬೈಕ್ ಅಂದರೆ ಸೈಕಲ್ ಬೇಸಿಕಲಿ ಅಷ್ಟೇ, ಇಲ್ಲಿ ಬೈಕ್ ಅಂತಾರೆ. ಸೊ ಸೈಕಲಲ್ಲೇ ಬರ್ತಾರೆ ಆಫೀಸ್ಗೆ. ಚೆನ್ನಾಗಿರುತ್ತೆ. ನನಗೂ ತೊಗೋಬೇಕು ಅಂತ ಯೋಚಿಸ್ತಿದ್ದೆ ನಾನು. ಎಲೆಕ್ಟ್ರಿಕ್ ಸೈಕಲ್ ಟೈಪು, ಅಂದರೆ ಹೈಬ್ರಿಡ್ ಇರುತ್ತೆ. ನನ್ನ ಹತ್ರ ಇತ್ತು ಮುಂಚೆ, ನಾನು ಮಾರಿದೆ ಅದನ್ನ. ಆ ಥರ ಚೆನ್ನಾಗಿರುತ್ತೆ, ಬಟ್ ಮನೇಲಿ ಸ್ಪೇಸ್ ಇಲ್ಲ ಇಡೋಕ್ಕೆ, ಮೇಂಟೆನೆನ್ಸ್ ಕಷ್ಟ. ಆ್ಯಂಡ್ ಟ್ರೈನೇ ಬೆಸ್ಟ್ ಅಂದ್ಕೊಂಡು ಸುಮ್ಮನಾದೆ ಅಷ್ಟೇ. ಬೇಸಿಕಲಿ ನಥಿಂಗ್ ವ್ಲಾಗ್ ಇದು, ಏನೂ ಇಲ್ಲ ಈ ವ್ಲಾಗಲ್ಲಿ ಮಾತಾಡೋಕ್ಕೆ. ತುಂಬ ದಿನ ಆಗಿತ್ತಲ್ಲ ಶೂಟ್ ಮಾಡಿ ಅಂತ ಮಾಡ್ತಿದ್ದೀನಿ ಅಷ್ಟೇ. ಇವತ್ತು ಆ್ಯಕ್ಚುಲಿ ಆಫೀಸಲ್ಲಿ ನನ್ನ ಹಳೆ ಲ್ಯಾಪ್ಟಾಪಿಂದು ರಿಟರ್ನ್ ಕೊಡಬೇಕಿತ್ತು. ನಿಮಗೆ ಹೇಳ್ತಿದ್ದೆ ಜ್ಞಾಪಕ ಇದ್ದಿದ್ರೆ. 1 month ಇಟ್ಕೊಂಡಿದ್ದೀನಿ ಆ ಲ್ಯಾಪ್ಟಾಪ್ನ. ಹೊಸ ಲ್ಯಾಪ್ಟಾಪ್ ಬಂದಾದ್ಮೇಲೂ ನಾನು ಡೇಟಾ ಮೂವ್ ಮಾಡಿರಲಿಲ್ಲ, ಹೊಸ ಲ್ಯಾಪ್ಟಾಪ್ ಸೆಟಪ್ ಮಾಡ್ಕೊಂಡಿರಲಿಲ್ಲ. ಸೋಂಬೇರಿತನದ ಜೊತೆಗೆ ಬೇರೆ ಟಾಸ್ಕಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ಅಂತಂದರೆ ಅದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನನಗೆ. ಆ್ಯಂಡ್ 2 ದಿನ ಉಳ್ಕೊಂಡಿತ್ತು. February 6th ಲಾಸ್ಟ್ ಇತ್ತು. ಸೊ ಅದಕ್ಕೆ ಕೊಟ್ಬಿಡೋಣ, ಇಲ್ಲಾಂದರೆ 1 ಲಕ್ಷ ಫೈನ್ ಹೊಡಿತಾರೆ ಮ್ಯಾನೇಜರ್ಗೆ ಅಂತ ಕೊಟ್ಟೆ ಅಷ್ಟೇ. ಇಲ್ಲಿ ನಾಯಿಗಳು ಓಡಾಡಿಸ್ತಿರ್ತಾರೆ, ಕ್ಯೂಟಾಗಿರ್ತಾವೆ ನಾಯಿಗಳು, ಪುಟ್ಟಕ್ಕೆ ಇಷ್ಟಿಷ್ಟೇ. ಚೆನ್ನಾಗಿರುತ್ತಪ್ಪ ವೈಬ್ ಇಲ್ಲಿ. ಜನ ಕಮ್ಮಿ, ನನಗೆ ಹಿಂಗೆ ಇಷ್ಟ. ಸ್ವಲ್ಪ ತುಂಬ ಜನ ಇದ್ದರೆ ತುಂಬ ಜಾಸ್ತಿ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ನನಗೆ. ಯಾಕಂದರೆ ಕೆಲವ್ರು ಕೇಳ್ತಾಯಿದ್ರಿ ನಂಗೆ ವೀಡಿಯೋಲಿ, ಇದು ಎಲ್ಲಿರೋದು ಗುರು, ಯಾವ ದೇಶ ಇದು, ಜನನೇ ಕಾಣೋದಿಲ್ವಲ್ಲ ಅಂತ. ಸ್ವಲ್ಪ ಕಮ್ಮಿ ಜನ ಇಲ್ಲಿ. ಆ್ಯಂಡ್ ಹಾಗಂತ ಹೌದು, ನಂದು ಸ್ಪೇನ್ ವೀಸಾಗೆ ಅಪ್ಲೈ ಮಾಡಿದ್ದೀನಿ ಆಯಿತಾ. ಶೆಂಗನ್ ವೀಸಾ, ಬೇಸಿಕ್ಲಿ ಶೆಂಗನ್ ಏರಿಯಾಸ್ಗೆಲ್ಲ ನಮಗೆ ಆ್ಯಕ್ಸಸ್ ಸಿಗುತ್ತೆ ಯುರೋಪಲ್ಲಿ. ಆ ವೀಸಾ ಸಿಗ್ತಿದ್ದಂಗೆ ಟ್ರಾವೆಲಿಂಗ್ ಶುರು ಮಾಡೋಣ, ಏಪ್ರಿಲಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ರೇಜಿ ಇರುತ್ತೆ ಅದೂ. ಎವ್ರಿ ಇಯರ್ ನಾನು ಏನಿಲ್ಲ ಅಂದರೂ ಮಿನಿಮಮ್ ಒಂದು 3 countries 4 countries ಹಿಂಗೆ ಟ್ರಾವೆಲ್ ಮಾಡಬೇಕು. ಲಾಸ್ಟ್ ಇಯರ್ 2 ಕಂಟ್ರಿ ಟ್ರಾವೆಲ್ ಮಾಡಿದ್ದೆ ಅಷ್ಟೇ ನಾನು. ಒಂದು ಅಬುಧಾಬಿಗೆ ಹೋಗಿದ್ದೆ ಆ್ಯಂಡ್ ಇನ್ನೊಂದು ಸ್ಪೇನ್ಗೆ ಹೋಗಿದ್ದೆ, ಇಬಿಜಾಗೆ ಹೋಗಿದ್ದೆ ಅಷ್ಟೇ. ಯಾಕಂದರೆ ಲಾಸ್ಟ್ ಇಯರ್ ಫುಲ್ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಫೋಕಸ್ ಮಾಡ್ತಿದ್ನಾ, ಇನ್ಸ್ಟಾಗ್ರಾಮ್ದು. ಪ್ಲಸ್ ವೀಸಾ ಕೂಡ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಮೆಜಾರಿಟಿ ಫೋಕಸ್ ಅಲ್ಲೇ ಹೋಯಿತು ನಂದು. ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಜನ ಕೂಡ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಇಲ್ಲಿ, ನಗಾಡ್ತಾರೆ, ಮಾತಾಡಿಸ್ತಾರೆ, ಕೂಲ್ ಸ್ಟಫ್. ಆ್ಯಂಡ್ ಇವತ್ತು ನಾನು ಇದನ್ನು ಶೇರ್ ಮಾಡೋಣ ಅಂದ್ಕೊಂಡೆ, ನಂದು ಕಮ್ಯುನಿಟಿ ಶೇರ್ ಮಾಡೋಣ ಅಂದ್ಕೊಂಡೆ ನಿಮ್ಮ ಜೊತೆ. ಲೈಕ್ ಬೇಸಿಕಲಿ ನಮಗೆ ಯೂಟ್ಯೂಬ್ ಸ್ಟುಡಿಯೋಲಿ ಏನಾಗುತ್ತೆ, ಯಾರು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ನಮ್ಮ ಪೋಸ್ಟು, ನಮ್ಮದು ವೀಡಿಯೋಸ್ ಜೊತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಅದು ಕಾಣಿಸುತ್ತೆ ನಿಮಗೆ. ಇದು ND ಫಿಲ್ಟರ್ ಹಾಕಿರೋದಕ್ಕೆ ನೋಡಿ ಈ ಥರ ಎಫೆಕ್ಟು. ಹೋಗಲಿ, ನಾನೇ ಹೇಳ್ತೀನಿ. ಹೇಮಲ್ ಅವರು 57 ಕಾಮೆಂಟ್ಸ್, ಪರಪ್ಪ ಸಿರಿವಂತಿ 53 ಕಾಮೆಂಟ್ಸ್, ಕವನ್ ಆರ್ ಬ್ರೋ 53 ಕಾಮೆಂಟ್ಸ್. ಇವ್ರದ್ದೆಲ್ಲ ಕಾಮೆಂಟ್ಸ್ ತುಂಬ ರೆಗ್ಯುಲರ್ ಇರುತ್ತೆ. ಥ್ಯಾಂಕ್ಸ್, ಎಲ್ಲ ವೀಡಿಯೋಗೂ ಆಗ್ತಿರ್ತಾರೆ ಕಾಮೆಂಟ್ಸ್. ನನ್ನ ತಂಗಿಗಿಂತ ಜಾಸ್ತಿ ಕಾಮೆಂಟ್ಸ್ ಇದೆ ಇವತ್ತು. ನನ್ನ ತಂಗಿ ಅದಾದಮೇಲೆ ಬರೋದು 51 ಕಾಮೆಂಟ್ಸ್, ಅದಿತಿ ಆಯಿತಾ. ರಂಜನ್ 41, ವಿಜಯ ಜಿ ಕಿನಿ 39 ಕಾಮೆಂಟ್ಸು, ರೇಣು ರಾಜಿ 38, ಕಾವ್ಯ ಕೆ 37, DH ವಿಕ್ಕಿ 35,
ದಿವ್ಯಾ KM 35, ಅಶ್ವಿನಿ ಅರುಣ 34, ಶೈಲಾ ಗೌಡ 34, ಪ್ರತಿಭಾ ಮಂಜುನಾಥ್ 29, ರಕ್ಷಿತಾ MP 28, ಸೂಪರ್ ಕಿಡ್ಸ್ ರೈಮ್ಸ್ ಇದು ಗ್ರೀಷ್ಮಾ ಅಂತ ಇದ್ದಾರೆ. ಬಟ್ ಇದು ಆ್ಯಕ್ಚುಲಿ ಅವ್ರ ಮಗ ಟೆಕ್ಸ್ಟ್ ಮಾಡೋದು. ಅವ್ನು ಇನ್ನೂ ಚಿಕ್ಕವನು, ಅವನು 8th ಸ್ಟ್ಯಾಂಡರ್ಡಲ್ಲಿ ಏನೋ ಇದ್ದಾನೆ ಅನ್ಸುತ್ತೆ ಅವನಷ್ಟೇ. ಅವ್ನು ವೀಡಿಯೋಸ್ ಎಲ್ಲ ನೋಡ್ತಿರ್ತಾನೆ, AI ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಿರ್ತೀನಿ ಅಂತಿರ್ತಾನೆ ಅವನು. ಸೊ ಅವನು ಕಾಮೆಂಟ್ ಮಾಡ್ತಿರ್ತಾನೆ. ಆ್ಯಂಡ್ ಅಪೂರ್ವ SM, ಆ್ಯಂಡ್ ಅಪೂರ್ವ ಅವ್ರದ್ದು ಏನು ಅಂತ ಅಂದರೆ, ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ನೋಡಿದೆ. ಅವರು ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಕನ್ನಡದಲ್ಲಿ ಮಾಡ್ತಿದ್ದಾರೆ. ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅವ್ರನ್ನ. ಅವ್ರದ್ದು ನನ್ನ ಇನ್ಸ್ಟಾ ID ನಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ. ಆ್ಯಂಡ್ ಕೃತಿಕ್ ಹಿರಿಮಂತ್, ಇವರು ಕೂಡ 15 ಕಾಮೆಂಟ್ಸ್. ಸ್ಟಾರ್ಟಿಂಗಲ್ಲಿ ಮೋಸ್ಟ್ಲಿ ನಾನು ಯಾವಾಗ ನನ್ನ ಕಟ್ ಸೀರೀಸಲ್ಲಿ ಡಿವಿಯೇಟ್ ಆಗ್ತಿದ್ದೆ, ಇವ್ರು ನನ್ನನ್ನು ವಾಪಸ್ ತರ್ತಿದ್ರು ಟ್ರ್ಯಾಕಿಗೆ. ಬ್ರೋ ಕಟ್ ಸೀರೀಸ್ ಇಂದ ಹೊರಗಡೆ ಹೋಗ್ತಿದ್ದೀರಾ ಅಂತ. ನಾನು ಕಟ್ ಸೀರೀಸೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ಅದು ಅಷ್ಟೊಂದು ನನಗೆ ರೀಸನೇಬಲ್ ಅನ್ನಿಸ್ಲಿಲ್ಲ. ಎವ್ರಿ ಡೇ ಸೇಮೇ ಹೇಳಬೇಕಾದ್ಕೊಂಡ್ರು ಏನೂ ಡಿಫ್ರೆನ್ಸ್ ಇರೋದಿಲ್ಲ ಅದರಲ್ಲಿ. ಅದಕ್ಕೆ ಇಪಿ ಗೇಮಿಂಗ್, ಅಶ್ವಿನಿ ವೆಂಕಟೇಶ್ 14, ಭರತ್ ಚಿಕ್ಕೇಗೌಡ 12 ಕಾಮೆಂಟ್ಸ್, ಇನ್ಸೈಟ್ ಹಬ್ 11, ಆಯಿತಾ. ಸೊ ಇಷ್ಟು ಜನದ್ದು 10 ಮೇಲೆ ಇಂಟ್ರಾಕ್ಷನ್ ಇದೆ ನನ್ನ ಚಾನಲಲ್ಲಿ, ಆಯಿತಾ. ಸೊ ಬೇಸಿಕ್ಲಿ ಇವ್ರು ಏನು ಹೇಳ್ತಿರೋದು ಅಂತ ಅಂದರೆ, ಫೀಚರ್ಡ್ ದಿಸ್ ವೀಕ್ ಫೀಚರ್ಡ್, ಈ ವೀಕ್ ಯಾರ್ಯಾರು ಫೀಚರ್ ಆಗಿದ್ದಾರೆ ಅಂತಲೂ ಹೇಳ್ತೀನಿ ನಿಮಗೆ. ವಿನೋದ್ ಚಂದ್ರಶೇಖರ್ 32, ಕ್ರೇಜಿ. ಅದು ಬಿಟ್ಟರೆ ಆಶ್ರೋ ಶಾ ಅಂತ ಇದೆ 34 ಕಾಮೆಂಟ್ಸ್. ಸೊ ಇವ್ರದ್ದು ಈ ವೀಕ್ ಫೀಚರ್ಡಲ್ಲಿದೆ. ನನಗೆ ಗೊತ್ತಿಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಯಾಕಂದರೆ ಕೆಲವ್ರದ್ದು ಬೇರೆಯವ್ರದ್ದು ನಾನು ನೋಡಿದ್ದೀನಿ ಕಾಮೆಂಟ್ಸ್ ತುಂಬ ಇರೋದು, ಇಲ್ಲಿ ಲಿಸ್ಟಲ್ಲಿ ಕಾಣಿಸ್ತಿಲ್ಲ ನನಗದು. ನಿಮ್ಗೆ ಯಾರಿಗಾದ್ರೂ ನೀವು ತುಂಬ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ತೀರಾ, ಕಾಮೆಂಟ್ಸ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಬಟ್ ನಿಮ್ಮ ಹೆಸರಲ್ಲಿ ಬಂದಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಅಂದರೆ ನೀವು ರೆಗ್ಯುಲರಾಗಿ ಕಾಮೆಂಟ್ ಮಾಡ್ತೀರಾ, ಬಟ್ ಇಲ್ಲಿ ಇಲ್ಲ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ನನಗೆ ಗೊತ್ತಿಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಏನಿಲ್ಲ, ಲೈವ್ ಮಾಡಿದೆ, ಲೈವ್ ಸೆಷನ್ ಹೋಗಿದ್ದೆ. ಲಾಸ್ಟ್ 1-2 ಸೆಷನ್ ಹೋಗಿದೆ ಲಾಸ್ಟ್ ವೀಕೆಂಡು. ಸೊ ಒಂದು ಅಬ್ರಾಡಲ್ಲಿ ಹೆಂಗೆ ಸ್ಟಡಿ ಮಾಡೋದು ಎಜುಕೇಷನ್ದು ಅಂತ ಅದೊಂದು ಡಿಸ್ಕಸ್ ಮಾಡಿದೆ ಎಕ್ಸ್ಪರ್ಟ್ ಜೊತೆ, ಫ್ರೆಂಡ್ ಜೊತೆ. ಆ್ಯಂಡ್ ಇನ್ನೊಂದು ಸೆಷನ್ನು PCOD, PCOS ಮತ್ತು ಥೈರಾಯ್ಡ್ ಮೇಲೆ ಮಾಡಿದ್ವಿ. ಅದು ಕ್ರೇಜಿಯಾಗಿತ್ತು, ಹೆವಿ ಮಜಾ ಬಂತು. 2 ಸೆಷನ್ ಕೂಡ ಏನೂ ಸ್ಕ್ರಿಪ್ಟ್ ಇರಲಿಲ್ಲ, ತುಂಬ ಅನ್ಫಿಲ್ಟರ್ಡ್ ಆಗಿತ್ತು ಸೆಷನ್ನು. ಆ್ಯಂಡ್ ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ, ನಾನು ಏನೂ ಎಡಿಟ್ ಮಾಡಿಲ್ಲ. ಯಾರಾದರೂ ಮಿಸ್ ಮಾಡಿದರೆ ಸೆಷನ್ನ ಹೋಗ್ಬಿಟ್ಟು ನೋಡಿ. ಅಲ್ಲಿ ನಂದು ಲೈವ್ ಸೆಕ್ಷನ್ ಅದು ಬರುತ್ತೆ ಯೂಟ್ಯೂಬಲ್ಲಿ, ಲೈವ್ ಅಂತ ಒಂದು ಸೆಕ್ಷನ್ ಬರುತ್ತೆ, ವೀಡಿಯೋ ಶಾರ್ಟ್ಸ್ ಲೈವ್ ಅಂತ. ಲೈವ್ ಕೆಳಗಡೆ ಇದೆ, ಆಯಿತಾ. ಆ್ಯಂಡ್ ನನ್ನ ತಂಗಿ ಜೊತೆ ಒಂದು ಲೈವ್ ಮಾಡಿದ್ದೆ, ಫಸ್ಟ್ ಲೈವು ರ್ಯಾಂಡಮಾಗಿ ಹಾಗೆ ಮಾಡಿದ್ದಿದ್ದು. ಅದು ತುಂಬ ಚೆನ್ನಾಗಿ ಓಡಿದೆ, ಅದು ತುಂಬ ಜನ ಜಾಯ್ನ್ ಆಗಿದ್ರಿ. ಇನ್ ಕೇಸ್ ನನ್ನ ಫ್ಯಾಮಿಲಿ ಜೊತೆ ಲೈವ್ ಸೆಷನ್ ಮಾಡಬೇಕಂದ್ರೆ ಹೇಳಿ ಕಾಮೆಂಟಲ್ಲಿ, ಅದನ್ನು ಮಾಡ್ತೀನಿ, ಮಜಾ ಬರುತ್ತೆ ಮಾತ್ರ. ಬಾತುಕೋಳಿ ಹುಡುಕ್ಬೇಕಿತ್ತು ಸ್ವಲ್ಪ ಇಲ್ಲಿ, ನಿಮಗೆ ತೋರಿಸ್ತೀನಿ ತಡೀರಿ, ಸುತ್ತಮುತ್ತ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇದೇ ಬೆಂಚ್ ಮೇಲೆ ಕೂತಿದ್ದು ನಾನು ಇವಾಗ ಶೂಟ್ ಮಾಡುವಾಗ. ಇಲ್ಲೆಲ್ಲೋ ಬಾತುಕೋಳಿ ನೋಡಿದೆ, ಹುಡ್ಕೋಣ ಬನ್ನಿ ಕಾಣುತ್ತಾ ಅಂತ. ಇಲ್ಲೊಂದು ಕಾಣಿಸ್ತಿದೆ, ನೋಡೋಣ ತಡೀರಿ. ನೋಡಿ 2 ಕಪಲ್ಸ್, ಸ್ವಲ್ಪ ಆ ಥರ ನೋಡೋಣ. ಯಾರೋ ಕೈಗೆ ಬ್ಯಾಂಡೇಜ್ ಕಟ್ಟಿರೋ ಥರ ಕಾಣಿಸ್ತಿಲ್ಲ ಇದಕ್ಕೆ. ಆರಾಮಾಗಿರ್ತಾವಪ್ಪ ಇವೆಲ್ಲ. ಮುಖ ತೊಳ್ಕೊತಾ ಇದೆಯಾ ಇದು? ಒಳ್ಳೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಫೀಲ್ ಕೊಡ್ತಾ ಇದೆ ನನಗೆ. ಹೌದು, ನಾಯಿ ಬಂತಲ್ಲಿ ಬೊಗಳುತ್ತು, ಹೌದು, ಟಾಟಾ ಬಾಯ್ ಬಾಯ್ ಅಂತ. ಬಾಯ್ ಬಾಯ್ ನೋಡಿ, ಬಾಯ್ ಬಾಯ್ ಮಾಡ್ತು. ಇಲ್ಲಿ ನೋಡಿ ಏನು ಬರ್ದವ್ರೆ, ಏನೇನು ಇಟ್ಟಿರ್ತಾರಪ್ಪ, ನಂಗಂತೂ ಗೊತ್ತಿಲ್ಲ ಇದೇನಂತ. ಏಯ್ ಬಾರಿ, come on. ಹೆಂಗೆ ಬಡಿ ಅಂತ ಹೆಸರು ಇದ್ರದ್ದು. ಇಲ್ಲಿ ನೋಡಿ, ಡಂಪಿಂಗ್ ಫೈನು 3,000 ಯೂರೋಸ್, 3 ಲಕ್ಷ, ಆಯಿತಾ. ಸೊ ಈ ಥರ ಇರಬೇಕು. ಆ್ಯಂಡ್ ಇದನ್ನು ಫಾಲೋ ಕೂಡ ಮಾಡ್ತಾರೆ ಇಲ್ಲಿ, ಆಯಿತಾ. ಜಸ್ಟ್ ಫೈನ್ ಅಂತ ಹೆಸರಿಗಲ್ಲ, ಕ್ಲೀನಾಗಿ ಇಡಬೇಕೆಲ್ಲ. ನಾವು ಕೂಡ ನಮ್ಮ ಕಂಟ್ರಿನ ತುಂಬ ಕ್ಲೀನಾಗಿ ಇಡಬೇಕು. ವೀಡಿಯೋಸ್ ಎಲ್ಲ ಬರುತ್ತೆ, ನೋಡಿದಾಗ ಬೇಜಾರಾಗುತ್ತೆ ನನಗೂ. ಎಲ್ಲ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಬರೀ ಗೌರ್ಮೆಂಟ್ ಅವ್ರದ್ದಲ್ಲ, ಅವ್ರದ್ದು ಇದೆ, ಅವರು ಏನು ಮಾಡ್ತಿಲ್ಲ ಕೆಲಸನ. ಬೇಸಿಕಲಿ ಲೈಕ್ ಇಬ್ಬರು ಕರೆಕ್ಟಾಗಿದ್ದರೆ ಮಾತ್ರ ಕಂಟ್ರಿ ಡೆವಲಪ್ ಆಗೋಕ್ಕೆ ಸಾಧ್ಯ, ಕ್ಲೀನಾಗಿರೋಕ್ಕೆ ಸಾಧ್ಯ.
ಸೊ ನೀವುಗಳು ಕೂಡ ಎಲ್ಲ ಕಡೆ ಟ್ರ್ಯಾಶ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ, ಕ್ಲೀನಾಗಿಡಿ ನಮ್ಮ ಕಂಟ್ರಿನ. ಸೊ ನಮ್ಮ ಕಂಟ್ರಿನೂ ಇದೇ ಥರ ಕಾಣಿಸ್ಲಿ ಅಲ್ವಾ. ಸೊ ನಾವಿವಾಗ ಹೋಗಿದ್ದಿಲ್ಲಿ ಏನಿದೆ ಇದು, ರಾಯಲ್ ಕೆನಾಲ್, ಲೀಕ್ ಸ್ಲಿಪ್ಸ್ ಸ್ಪಾ ವಾಟರ್ಫಾಲಿಗೆ ಲಾಸ್ಟ್ ಟೈಮ್ ಕರ್ಕೋಗಿದ್ದೆ. ನಾನು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಕ್ರೇಜಿ ಆಗಿದೆ ಮಾತ್ರ ಅದು. ಟ್ರೈನ್ ಸ್ಟೇಷನ್ಗೆ ಹೋಗೋ ಟೈಮ್ ಬಂತು, ಅಲ್ಲಿಗೆ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತಾಯ್ತಾ. ಫುಟೇಜ್ ಎಲ್ಲ ಸ್ವಲ್ಪ ಶೇಕಿ ಅನ್ನಿಸ್ಬೋದು ನಿಮಗೆ, ಗಿಂಬಲ್ ಇಲ್ಲ ನನ್ನ ಹತ್ರ. ಇಲ್ಲೊಬ್ರು ನೋಡಿ ನಾಯಿ ಕರ್ಕೊ ಹೋಗ್ತಾ ಇದ್ದಾರೆ. ಬಡಿ ಹೋಗ್ತಾ ಇದ್ದಾನಲ್ಲಿ ನೋಡಿ, ಕಾಣಿಸ್ತಿದ್ದಾನ ಬಡಿ, ಇವಾಗಿನ ಸಿಕ್ಕಿದ್ನಲ್ಲ. ಬಾಯ್ ಬಡಿ. ವಾ, ಇನ್ನೂ 24 ನಿಮಿಷ ಇದೆ ಕಂಡ್ರು ಟ್ರೈನ್ಗೆ. ಥೂ, ಹೋಗ್ಲಿ ಬಿಡಿ, ಏನಾದ್ರು ಮಾಡೋಣ ಅಲ್ಲಿವರೆಗೂ. ಆ 3 ಬಾತುಕೋಳಿ ಇತ್ತಲ್ಲ, ಇಲ್ಲಿ ಬಂದಿದ್ದಾವೆ ನೋಡಿ, ಅದು ಇಲ್ಲಿ ಒಟ್ಟಿಗೆ ಓಡಾಡ್ತಿದ್ದಾವಪ್ಪ 3 ಆವಾಗಲಿಂದ. ಇಲ್ಲೂ ನೋಡಿ, ಇಲ್ಲೂ ಪ್ಲಾಸ್ಟಿಕ್ ಬಾಟಲೆಲ್ಲ ಎಸ್ತಿದ್ದಾರೆ. ಏನಕ್ಕಪ್ಪ, ಕ್ಲೀನಾಗಿ ಇಡೋಕ್ಕೆ ಆಗೋದಿಲ್ಲ ಜನಕ್ಕೆ. ಏನಾದ್ರು ಎಸಿಲೇಬೇಕು, ಗಲೀಜು ಮಾಡಲೇಬೇಕು. ಸುಮ್ಮನೆ ಮಾಡಿದೆ ತುಂಬ ದಿನ ಆಯ್ತಲ್ಲ. ಈ 3 ಇಲ್ಲೇ ಓಡಾಡ್ತಿದ್ದಾವಲ್ರು ಅವಾಗ್ಲಿಂದ, ಹೋಗ್ತಾನೆ ಇಲ್ಲ ಅಂತಿದ್ದಾವೆ. ತಡೀರಿ, ಇಲ್ಲಿ ನೋಡಿ, ಇಲ್ಲಿ ಅವಾಗ್ಲಿಂದ ಇಲ್ಲೇ ಓಡಾಡ್ತಿದ್ದಾವೆ, ಹೋಗಂಗೆ ಕಾಣ್ತಿಲ್ಲ. ಹೋಗ್ರ ಮನೆಗೆ. ಇಲ್ಲಿ ತಡೀರಿ ನೋಡಿದ್ರಾ, ಕ್ರೇಜಿ ಇತ್ತಲ್ಲಿ ನೋಡಿ, ಇಲ್ಲಿ ಅವ್ರಿಗೆ ಹೋಗ್ತಿರೋದು. ನನ್ನ ಹತ್ರ ರೆಕ್ಕೆ ಬಡಿತಿರೋ ಸೌಂಡಿಗೆ ಗಾಬರಿನೇ ಆಗೋದೆ. ಇಲ್ಲಿ ನೋಡಿ, ಇಲ್ಲೊಂದು ಬರವ ಹತ್ರಕ್ಕೆ ಸ್ವಲ್ಪ ಎಷ್ಟು ಬೆಳ್ಳಗೈತೆ ನೋಡಿ, ಓವರ್ ಎಕ್ಸ್ಪೋಸ್ ಆಗ್ತಿದೆ ಕ್ಯಾಮ್ರಾ ನಂದು. ಇಲ್ಲಿ ನೋಡಿ, ಕ್ರೇಜಿ. ಇಲ್ಲಿ ನೋಡಿ, ಇಲ್ಲಿ ಸೋ ಗುಡ್. ಏನು ಸಖತ್ತಾಗಿ ತೆಗ್ದಿದ್ದೀನ್ರು ನೋಡ್ರು. ಕ್ಯಾಮ್ರಲ್ಲಂತೂ ಸಖತ್ತಾಗಿ ಕಾಣಿಸ್ತಿದೆ. ಪೋಸ್ಟ್ ಪ್ರೊಡಕ್ಷನಲ್ಲಿ ನೋಡೋಣ. ಕ್ರೇಜಿ ಸ್ಟಫ್. ತಡೀರಿ, ಒಂದು ಒಳ್ಳೆ ಸೀನ್ ಕಾಣಿಸ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಏನು ಸಖತ್ತಾಗಿ ಬರ್ತಿದೆ ನೋಡಿ, ಇಲ್ಲಿ ನೋಡಿ. ಕ್ರೇಜಿ. ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನ್ನಲ್ಲಿ.